ಬೆಂಗಳೂರಲ್ಲಿ ಮತ್ತೊಂದು ಖಾಸಗಿ ಬಸ್ ಅಪಘಾತ ಸಂಭವಿಸಿದೆ. ಕ್ಷಣ ಮಾತ್ರದಲ್ಲಿ ಭಾರಿ ಅನಾಹುತ ತಪ್ಪಿದೆ. ಸ್ಕೂಲ್ ಬಸ್ ಕಾರು ಡಿಕ್ಕಿಯಾಗಿ ಡೀಸೆಲ್ ಸೋರಿಕೆಯಾಗಿದೆ. ಮಗುವಿಗೆ ಗಾಯವಾಗಿದೆ. ಅತಿ ವೇಗದಿಂದಲೇ ಈ ರೀತಿ ಅಪಘಾತ ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಸಂಭವಿಸಿರತಕ್ಕಂಥ ಮತ್ತೊಂದು ಅಪಘಾತ. ಆದರೆ ಭಾರಿ ಅನಾಹುತ ಆಗುವುದು ತಪ್ಪಿದೆ. ಈ ಅಪಘಾತದಲ್ಲಿ ಖಾಸಗಿ ಬಸ್ ಅಪಘಾತ ಆಗಿರತಕ್ಕಂಥದ್ದು. ಸ್ಕೂಲ್ ಬಸ್ ಮತ್ತು ಕಾರು ಡಿಕ್ಕಿಯಾಗಿದೆ. ಆ ಸಂದರ್ಭದಲ್ಲಿ ಡೀಸೆಲ್ ಸೋರಿಕೆಯಾಗಿದೆ. ಏನಾದರೂ ಬೆಂಕಿ ಹೊತ್ಕೊಂಡಿದ್ರೆ ಅಥವಾ ಸಮಸ್ಯೆ ಆಗಿದ್ರೆ ಇನ್ನೂ ಬಹಳ ದೊಡ್ಡ ಅಪಾಯ ಸಂಭವಿಸೋದು. ಮಕ್ಕಳಿದ್ರು ಸ್ಕೂಲ್ ಬಸ್ ಅಲ್ಲಿ. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಮಕ್ಕಳಿಗೂ ಏನೂ ಆಗಿಲ್ಲ. ಬಸವನಗುಡಿಲಿ ಆಗಿರೋದಿದು. ಕಾರವನು ಅವನು ಗುದ್ದದ್ನು, ಇಲ್ಲ ಅಂದ್ರೆ ವ್ಯಾನ್ಗೇನಾಗಿಲ್ಲ. ಸದ್ಯ ಅದರಲ್ಲಿ ಬರೀ ಡೀಸೆಲ್ ಹೋಗ್ತಿದೆ. ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ. ಸ್ಕೂಲ್ ವ್ಯಾನ್ ಪೂರ್ತಿ ಎಲ್ಲ ಚೆಲ್ಲಿ ಹೋಗಿ ಹತ್ಕೊಳ್ಳೋತಿನೇನು. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಮಕ್ಕಳಿಗೂ ಏನೂ ಆಗಿಲ್ಲ. ಬಸವನಗುಡಿಲಿ ಆಗಿರೋದಿದು. ಕರ್ಕೊಂಡೋದ್ರಾ? ಎಲ್ಲಾದ್ರೂ ಬರೀ ಕೈ ಉಳ್ಕೈತೆ. ಇಂದಿರೋ ಮಗುಗೇನು. ಇನ್ನೋವಾ ಕಾರ್ ಅವ್ನು ಬಂದು ಬಸ್ ಹೊಡೆದಿರೋದ. ಮಗುಗೇನಾಗಿಲ್ವಾ? ಈಗ ಒಂದು ಮಗು ಬೇಕಾಗಿ. ಯಾವ ಮಗುಗೆ ಕರ್ಕೊಂಡೋದ್ರಾ? ಎಲ್ಲಾದ್ರೂ ಬರೀ ಕೈ ಉಳ್ಕೈತೆ. ಇಂದಿರೋ ಮಗುಗೇನು. ಬೆಂಗಳೂರಲ್ಲಿ ಮತ್ತೊಂದು ಖಾಸಗಿ ಬಸ್ ಅಪಘಾತ ಸಂಭವಿಸಿದೆ. ಕ್ಷಣ ಮಾತ್ರದಲ್ಲಿ ಭಾರಿ ಅನಾಹುತ ತಪ್ಪಿದೆ. ಸ್ಕೂಲ್ ಬಸ್ ಕಾರು ಡಿಕ್ಕಿಯಾಗಿ ಡೀಸೆಲ್ ಸೋರಿಕೆಯಾಗಿದೆ. ಮಗುವಿಗೆ ಗಾಯವಾಗಿದೆ. ಅತಿ ವೇಗದಿಂದಲೇ ಈ ರೀತಿ ಅಪಘಾತ ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಸಂಭವಿಸಿರತಕ್ಕಂಥ ಮತ್ತೊಂದು ಅಪಘಾತ. ಆದರೆ ಭಾರಿ ಅನಾಹುತ ಆಗುವುದು ತಪ್ಪಿದೆ. ಈ ಅಪಘಾತದಲ್ಲಿ ಖಾಸಗಿ ಬಸ್ ಅಪಘಾತ ಆಗಿರತಕ್ಕಂಥದ್ದು. ಸ್ಕೂಲ್ ಬಸ್ ಮತ್ತು ಕಾರು ಡಿಕ್ಕಿಯಾಗಿದೆ. ಆ ಸಂದರ್ಭದಲ್ಲಿ ಡೀಸೆಲ್ ಸೋರಿಕೆಯಾಗಿದೆ. ಏನಾದರೂ ಬೆಂಕಿ ಹೊತ್ಕೊಂಡಿದ್ರೆ ಅಥವಾ ಸಮಸ್ಯೆ ಆಗಿದ್ರೆ ಇನ್ನೂ ಬಹಳ ದೊಡ್ಡ ಅಪಾಯ ಸಂಭವಿಸೋದು. ಮಕ್ಕಳಿದ್ರು ಸ್ಕೂಲ್ ಬಸ್ ಅಲ್ಲಿ. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಮಕ್ಕಳಿಗೂ ಏನೂ ಆಗಿಲ್ಲ. ಬಸವನಗುಡಿಲಿ ಆಗಿರೋದಿದು. ಕಾರವನು ಅವನು ಗುದ್ದದ್ನು, ಇಲ್ಲ ಅಂದ್ರೆ ವ್ಯಾನ್ಗೇನಾಗಿಲ್ಲ. ಸದ್ಯ ಅದರಲ್ಲಿ ಬರೀ ಡೀಸೆಲ್ ಹೋಗ್ತಿದೆ. ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ. ಸ್ಕೂಲ್ ವ್ಯಾನ್ ಪೂರ್ತಿ ಎಲ್ಲ ಚೆಲ್ಲಿ ಹೋಗಿ ಹತ್ಕೊಳ್ಳೋತಿನೇನು. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಮಕ್ಕಳಿಗೂ ಏನೂ ಆಗಿಲ್ಲ. ಬಸವನಗುಡಿಲಿ ಆಗಿರೋದಿದು. ಕರ್ಕೊಂಡೋದ್ರಾ? ಎಲ್ಲಾದ್ರೂ ಬರೀ ಕೈ ಉಳ್ಕೈತೆ. ಇಂದಿರೋ ಮಗುಗೇನು. ಇನ್ನೋವಾ ಕಾರ್ ಅವ್ನು ಬಂದು ಬಸ್ ಹೊಡೆದಿರೋದ. ಮಗುಗೇನಾಗಿಲ್ವಾ? ಈಗ ಒಂದು ಮಗು ಬೇಕಾಗಿ. ಯಾವ ಮಗುಗೆ ಕರ್ಕೊಂಡೋದ್ರಾ? ಎಲ್ಲಾದ್ರೂ ಬರೀ ಕೈ ಉಳ್ಕೈತೆ. ಇಂದಿರೋ ಮಗುಗೇನು. ಬೆಂಗಳೂರಲ್ಲಿ ಮತ್ತೊಂದು ಖಾಸಗಿ ಬಸ್ ಅಪಘಾತ ಸಂಭವಿಸಿದೆ. ಕ್ಷಣ ಮಾತ್ರದಲ್ಲಿ ಭಾರಿ ಅನಾಹುತ ತಪ್ಪಿದೆ. ಸ್ಕೂಲ್ ಬಸ್ ಕಾರು ಡಿಕ್ಕಿಯಾಗಿ ಡೀಸೆಲ್ ಸೋರಿಕೆಯಾಗಿದೆ. ಮಗುವಿಗೆ ಗಾಯವಾಗಿದೆ. ಅತಿ ವೇಗದಿಂದಲೇ ಈ ರೀತಿ ಅಪಘಾತ ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಸಂಭವಿಸಿರತಕ್ಕಂಥ ಮತ್ತೊಂದು ಅಪಘಾತ. ಆದರೆ ಭಾರಿ ಅನಾಹುತ ಆಗುವುದು ತಪ್ಪಿದೆ. ಈ ಅಪಘಾತದಲ್ಲಿ ಖಾಸಗಿ ಬಸ್ ಅಪಘಾತ ಆಗಿರತಕ್ಕಂಥದ್ದು. ಸ್ಕೂಲ್ ಬಸ್ ಮತ್ತು ಕಾರು ಡಿಕ್ಕಿಯಾಗಿದೆ. ಆ ಸಂದರ್ಭದಲ್ಲಿ ಡೀಸೆಲ್ ಸೋರಿಕೆಯಾಗಿದೆ. ಏನಾದರೂ ಬೆಂಕಿ ಹೊತ್ಕೊಂಡಿದ್ರೆ ಅಥವಾ ಸಮಸ್ಯೆ ಆಗಿದ್ರೆ ಇನ್ನೂ ಬಹಳ ದೊಡ್ಡ ಅಪಾಯ ಸಂಭವಿಸೋದು. ಮಕ್ಕಳಿದ್ರು ಸ್ಕೂಲ್ ಬಸ್ ಅಲ್ಲಿ. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಮಕ್ಕಳಿಗೂ ಏನೂ ಆಗಿಲ್ಲ. ಬಸವನಗುಡಿಲಿ ಆಗಿರೋದಿದು. ಕಾರವನು ಅವನು ಗುದ್ದದ್ನು, ಇಲ್ಲ ಅಂದ್ರೆ ವ್ಯಾನ್ಗೇನಾಗಿಲ್ಲ. ಸದ್ಯ ಅದರಲ್ಲಿ ಬರೀ ಡೀಸೆಲ್ ಹೋಗ್ತಿದೆ. ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ. ಸ್ಕೂಲ್ ವ್ಯಾನ್ ಪೂರ್ತಿ ಎಲ್ಲ ಚೆಲ್ಲಿ ಹೋಗಿ ಹತ್ಕೊಳ್ಳೋತಿನೇನು. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಮಕ್ಕಳಿಗೂ ಏನೂ ಆಗಿಲ್ಲ. ಬಸವನಗುಡಿಲಿ ಆಗಿರೋದಿದು. ಕರ್ಕೊಂಡೋದ್ರಾ? ಎಲ್ಲಾದ್ರೂ ಬರೀ ಕೈ ಉಳ್ಕೈತೆ. ಇಂದಿರೋ ಮಗುಗೇನು. ಇನ್ನೋವಾ ಕಾರ್ ಅವ್ನು ಬಂದು ಬಸ್ ಹೊಡೆದಿರೋದ. ಮಗುಗೇನಾಗಿಲ್ವಾ? ಈಗ ಒಂದು ಮಗು ಬೇಕಾಗಿ. ಯಾವ ಮಗುಗೆ ಕರ್ಕೊಂಡೋದ್ರಾ? ಎಲ್ಲಾದ್ರೂ ಬರೀ ಕೈ ಉಳ್ಕೈತೆ. ಇಂದಿರೋ ಮಗುಗೇನು. ಬೆಂಗಳೂರಲ್ಲಿ ಮತ್ತೊಂದು ಖಾಸಗಿ ಬಸ್ ಅಪಘಾತ ಸಂಭವಿಸಿದೆ. ಕ್ಷಣ ಮಾತ್ರದಲ್ಲಿ ಭಾರಿ ಅನಾಹುತ ತಪ್ಪಿದೆ. ಸ್ಕೂಲ್ ಬಸ್ ಕಾರು ಡಿಕ್ಕಿಯಾಗಿ ಡೀಸೆಲ್ ಸೋರಿಕೆಯಾಗಿದೆ.
ಮಗುವಿಗೆ ಗಾಯವಾಗಿದೆ. ಅತಿ ವೇಗದಿಂದಲೇ ಈ ರೀತಿ ಅಪಘಾತ ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಸಂಭವಿಸಿರ್ತಕ್ಕಂಥ ಮತ್ತೊಂದು ಅಪಘಾತ. ಆದರೆ ಭಾರಿ ಅನಾಹುತ ಆಗುವುದು ತಪ್ಪಿದೆ. ಈ ಅಪಘಾತದಲ್ಲಿ ಖಾಸಗಿ ಬಸ್ ಅಪಘಾತ ಆಗಿರತಕ್ಕಂಥದ್ದು. ಸ್ಕೂಲ್ ಬಸ್ ಮತ್ತು ಕಾರು ಡಿಕ್ಕಿಯಾಗಿದೆ. ಆ ಸಂದರ್ಭದಲ್ಲಿ ಡೀಸೆಲ್ ಸೋರಿಕೆಯಾಗಿದೆ. ಏನಾದರೂ ಬೆಂಕಿ ಹೊತ್ಕೊಂಡಿದ್ರೆ ಅಥವಾ ಸಮಸ್ಯೆ ಆಗಿದ್ರೆ ಇನ್ನೂ ಬಹಳ ದೊಡ್ಡ ಅಪಾಯ ಸಂಭವಿಸೋದು. ಮಕ್ಕಳಿದ್ರು ಸ್ಕೂಲ್ ಬಸ್ ಅಲ್ಲಿ. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಮಕ್ಕಳಿಗೂ ಏನೂ ಆಗಿಲ್ಲ. ಬಸವನಗುಡಿಲಿ ಆಗಿರೋದಿದು. ಕಾರಣ ಅವನು ಗುದ್ದದ್ನೋ ಇಲ್ಲ ಅಂದ್ರೆ ವ್ಯಾನ್ಗೇನಾಗಿಲ್ಲ. ಸದ್ಯ ಅದರಲ್ಲಿ ಬರೀ ಡೀಸೆಲ್ ಹೋಗ್ತಿದೆ. ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ. ಸ್ಕೂಲ್ ವ್ಯಾನ್ ಪೂರ್ತಿ ಎಲ್ಲ ಚೆಲ್ಲಿ ಹೋಗಿ ಹತ್ಕೊಳ್ಳುತ್ತೀನೇನು. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಮಕ್ಕಳಿಗೂ ಏನೂ ಆಗಿಲ್ಲ. ಬಸವನಗುಡಿಲಿ ಆಗಿರೋದಿದು. ಕರ್ಕೊಂಡು ಹೋದ್ರಾ? ಇಲ್ಲಾದ್ರೂ ಬರೀ ಕೈ ಉಳ್ತೈತೆ. ಇಂದಿರೋ ಮಗುಗೇನು. ಇನೋವಾ ಕಾರ್ ಅವ್ನು ಬಂದು ಬಸ್ ಹೊಡೆದಿರೋದ. ಮಗುಗೇನಾಗಿಲ್ವಾ? ಒಂದು ಮಗು ಬೇಕಾಗಿ. ಯಾವ ಮಗುಗೆ? ಕರ್ಕೊಂಡು ಹೋದ್ರಾ? ಇಲ್ಲಾದ್ರೂ ಬರೀ ಕೈ ಉಳ್ತೈತೆ. ಇಂದಿರೋ ಮಗುಗೇನು. ಬೆಂಗಳೂರಲ್ಲಿ ಮತ್ತೊಂದು ಖಾಸಗಿ ಬಸ್ ಅಪಘಾತ ಸಂಭವಿಸಿದೆ. ಕ್ಷಣ ಮಾತ್ರದಲ್ಲಿ ಭಾರಿ ಅನಾಹುತ ತಪ್ಪಿದೆ. ಸ್ಕೂಲ್ ಬಸ್ ಕಾರು ಡಿಕ್ಕಿಯಾಗಿ ಡೀಸೆಲ್ ಸೋರಿಕೆಯಾಗಿದೆ. ಮಗುವಿಗೆ ಗಾಯವಾಗಿದೆ. ಅತಿ ವೇಗದಿಂದಲೇ ಈ ರೀತಿ ಅಪಘಾತ ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಸಂಭವಿಸಿರ್ತಕ್ಕಂಥ ಮತ್ತೊಂದು ಅಪಘಾತ. ಆದರೆ ಭಾರಿ ಅನಾಹುತ ಆಗುವುದು ತಪ್ಪಿದೆ. ಈ ಅಪಘಾತದಲ್ಲಿ ಖಾಸಗಿ ಬಸ್ ಅಪಘಾತ ಆಗಿರತಕ್ಕಂಥದ್ದು. ಸ್ಕೂಲ್ ಬಸ್ ಮತ್ತು ಕಾರು ಡಿಕ್ಕಿಯಾಗಿದೆ. ಆ ಸಂದರ್ಭದಲ್ಲಿ ಡೀಸೆಲ್ ಸೋರಿಕೆಯಾಗಿದೆ. ಏನಾದರೂ ಬೆಂಕಿ ಹೊತ್ಕೊಂಡಿದ್ರೆ ಅಥವಾ ಸಮಸ್ಯೆ ಆಗಿದ್ರೆ ಇನ್ನೂ ಬಹಳ ದೊಡ್ಡ ಅಪಾಯ ಸಂಭವಿಸೋದು. ಮಕ್ಕಳಿದ್ರು ಸ್ಕೂಲ್ ಬಸ್ ಅಲ್ಲಿ. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಮಕ್ಕಳಿಗೂ ಏನೂ ಆಗಿಲ್ಲ. ಬಸವನಗುಡಿಲಿ ಆಗಿರೋದಿದು. ಕಾರಣ ಅವನು ಗುದ್ದದ್ನೋ ಇಲ್ಲ ಅಂದ್ರೆ ವ್ಯಾನ್ಗೇನಾಗಿಲ್ಲ. ಸದ್ಯ ಅದರಲ್ಲಿ ಬರೀ ಡೀಸೆಲ್ ಹೋಗ್ತಿದೆ. ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ. ಸ್ಕೂಲ್ ವ್ಯಾನ್ ಪೂರ್ತಿ ಎಲ್ಲ ಚೆಲ್ಲಿ ಹೋಗಿ ಹತ್ಕೊಳ್ಳುತ್ತೀನೇನು. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಮಕ್ಕಳಿಗೂ ಏನೂ ಆಗಿಲ್ಲ. ಬಸವನಗುಡಿಲಿ ಆಗಿರೋದಿದು. ಕರ್ಕೊಂಡು ಹೋದ್ರಾ? ಇಲ್ಲಾದ್ರೂ ಬರೀ ಕೈ ಉಳ್ತೈತೆ. ಇಂದಿರೋ ಮಗುಗೇನು. ಇನೋವಾ ಕಾರ್ ಅವ್ನು ಬಂದು ಬಸ್ ಹೊಡೆದಿರೋದ. ಮಗುಗೇನಾಗಿಲ್ವಾ? ಒಂದು ಮಗು ಬೇಕಾಗಿ. ಯಾವ ಮಗುಗೆ? ಕರ್ಕೊಂಡು ಹೋದ್ರಾ? ಇಲ್ಲಾದ್ರೂ ಬರೀ ಕೈ ಉಳ್ತೈತೆ. ಇಂದಿರೋ ಮಗುಗೇನು.